ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಆ್ಯಕ್ಚುಲಿ ಇವತ್ತು ನಾನು ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮು. ನಮ್ಮ ಇಂಡಿಯಾದಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ. ಮೇ ಬಿ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಅದನ್ನು ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಮುಂದೆ ಕೂಡ ಶೇರ್ ಮಾಡ್ತೀನಿ, ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಒಂದಷ್ಟು ವೈರಲ್ ರೆಸಿಪೀಸು ನಮ್ಮ ಇಂಡಿಯನ್ ಕಂಟ್ರಿದಲ್ಲದೆ ಇರೋವಂಥ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂದ್ಕೊಂಡು ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದೆಲ್ಲ ವೀಡಿಯೋಸು ನಿಮ್ಮ ಮುಂದೆ ಬರುತ್ತೆ. ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಾನೇನಾದರೂ ತಪ್ಪು ಮಾಡಿದ್ರೆ ಸ್ವಲ್ಪ ಕರೆಕ್ಟ್ ಮಾಡಿಬಿಡಿ ಕಾಮೆಂಟಲ್ಲಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಎಷ್ಟು ಜನಕ್ಕೆ ಆವಕಾಡೋ ಬಟರ್ಫ್ರೂಟ್ ಎರಡು ಒಂದೇ ಅಂತ ಗೊತ್ತಿತ್ತು? ಯಾಕೆ ಕ್ವಶನ್ ಕೇಳ್ತಾ ಇದ್ದೀನಿ ಅಂತನಾ? ನನಗೆ ಆವಕಾಡೋ ಬಟರ್ಫ್ರೂಟ್ ಎರಡು ಒಂದೇ ಅಂತ ಗೊತ್ತಾಗಿದ್ದು ಈ ಒನ್ ಮಂತ್ 1.5 ಮಂತ್ ಹಿಂದೆ. ಆ್ಯಕ್ಚುಲಿ ನಿಜ, ನಾನು ಬಟರ್ ಫ್ರೂಟು ಬೇರೆ ಆವಕಾಡೋ ಬೇರೆ ಅಂದ್ಕೊಂಡಿದ್ದೆ. ಯಾರಾದರೂ ನಿನಗೆ ಆವಕಾಡೋ ತಿಂದಿದೆಯಾ, ಟೇಸ್ಟ್ ಮಾಡಿ ಅಂದರೆ, ಇಲ್ಲ ನಾನು ಯಾವತ್ತೂ ತಿಂದೇ ಇಲ್ಲ, ಅದನ್ನು ಟೇಸ್ಟ್ ಮಾಡಿಲ್ಲ ಅಂತಿದ್ದೆ. ಬಟ್ ಆ್ಯಕ್ಚುಲಿ ನಾನು ಕುಡ್ದಿದ್ದೀನಿ, ನಾನು ಚೈಲ್ಡ್ಹುಡ್ಡಿಂದನೂ ಕುಡ್ಕೊಂಡು ಬಂದಿದ್ದೀನಿ. ಬಟ್ ನನಗೆ ಆವಕಾಡೋ ಬಟರ್ ಫ್ರೂಟ್ ಎರಡು ಒಂದೇ ಅಂತ ಗೊತ್ತೇ ಇರಲಿಲ್ಲ. ನೀವು ಈ ಥರ ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ, ಹೆಸರೇ ಗೊತ್ತಿರಲ್ಲ, ಬಟ್ ಅದನ್ನು ತಿಂದಿರ್ತೀವಿ, ಅದನ್ನು ನೋಡಿರ್ತೀವಿ, ಬಟ್ ನಮ್ಗೆ ಆ ಹೆಸರೇ ಗೊತ್ತಿರಲ್ಲ, ನಾವು ಬೇರೆ ಹೆಸರಿಂದ ಕರೀತಾ ಇರ್ತೀವಿ. ಆ ಥರ ನಿಮಗೂ ಯಾವುದಾದ್ರೂ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಐಟಮ್ನೆಲ್ಲ ನಾನು ಇವಾಗ ಆರ್ಡರ್ ಮಾಡಿದ್ದೀನಿ. ಸೊ ಅದು ಬರ್ತಾ ಇದೆ. ಅದು ಬಂದ ಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ವಿಡಿಯೋ ತೋರಿಸ್ತೀನಿ. ಸ್ಟೇ ಟ್ಯೂನ್. ಈಗ ಬುಕ್ ಮಾಡಿರೋಂಥ ಅಷ್ಟು ಐಟಮ್ಸ್ ಎಲ್ಲ ಬಂದಿದೆ. ಬನ್ನಿ ಆವಕಾಡೋ ಟೋಸ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಇದಿಷ್ಟನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಆವಕಾಡೋನ ಕಟ್ ಮಾಡ್ಕೊಂಡ್ಬಿಡೋಣ. ಆ್ಯಂಡ್ ಇನ್ನೊಂದು ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದನ್ನು ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ. ನಾವು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕೋದಕ್ಕಿಂತ ಮುಂಚೆನೇ ಫಸ್ಟೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಇದೆಷ್ಟು ಸ್ಮ್ಯಾಶ್ ಮಾಡಿದ್ದೀನಿ. ಅದಕ್ಕೆ ತರಕಾರಿಗಳನ್ನೆಲ್ಲ ಹೆಚ್ಚಿಕೊಂಡು ಹಾಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅರ್ಧ ನಿಂಬೆಹಣ್ಣು ಸಾಕು ಅನಿಸುತ್ತೆ, ಯಾಕೆಂದರೆ ನಾಟಿ ಟೊಮೆಟೊ ಹಾಕ್ತಾ ಇರೋದ್ರಿಂದ ಅದು ಕೂಡ ಹುಳಿ ಇರುತ್ತೆ. ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ಹಸಿಮೆಣ್ಸಿಕಾಯಿ ಸೇರಿಸ್ತಾ ಇದ್ದೀನಿ. ನೋಡಿ, ನಿಮ್ಮ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ. ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಆ್ಯಂಡ್ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿ ಆಯಿತು. ಇವಾಗ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ನಾನು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಬಟರ್ ಕೂಡ ಹಾಕೋಬೋದು, ಬಟ್ ನಾನು
ಗೀ ಹಾಕ್ಕೊಳ್ತೀನಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಕೂಡ ಹಾಕ್ಬೋದು. ಇದೇ ಥರ ಬ್ರೆಡ್ಡೆಲ್ಲನೂ ಕೂಡ ರೋಸ್ಟ್ ಮಾಡ್ಕೊಳ್ತೀನಿ. ಇವಾಗ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಇದನ್ನು ಸ್ಪ್ರೆಡ್ ಮಾಡ್ತೀನಿ. ಇದಕ್ಕೆ ನನಗೆ ಲಿಟ್ರಲಿ ಐಡಿಯಾ ಇಲ್ಲ ಹೆಂಗೆ ಬಂದಿರುತ್ತೆ ಅಂತ. ಇವಾಗ ಟೋಸ್ಟ್ ಮೇಲೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ. ಹೇಗಿದೆ ಅಂತ ತಿಂದು ಹೇಳ್ತೀನಿ. ಇವಾಗ ಇದನ್ನು ಟೇಸ್ಟ್ ಮಾಡೋಣ. ನೋಡೋದಕ್ಕೆ ಮಾತ್ರ ಕಲರ್ಫುಲ್ ಆಗಿದೆ. ಹಾನೆಸ್ಟ್ಲಿ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಸೂಪರ್ ಆಗಿದೆ ಗೈಸ್, ಲಿಟ್ರಲಿ ಚೆನ್ನಾಗಿದೆ. ಬಟ್ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕಿತ್ತು ಅನಿಸುತ್ತೆ ನನಗೆ. ಸೊ ಇನ್ನು ಅರ್ಧ ಏನು ಎತ್ತಿಟ್ಟಿದೆ ಅದನ್ನು ಕೂಡ ಹಾಕಿದ್ರೆ ಇದ್ರ ಮೇಲೆ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿದೆ, ಲಿಟ್ರಲಿ ಸೂಪರ್ ಆಗಿದೆ. ಬಟ್ ಟೋಸ್ಟ್ ಇನ್ನೂ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಓವರಾಲ್ ಗುಡ್ ರೆಸಿಪಿ, ಮಾಡ್ಕೊಂಡು ತಿನ್ಬೋದು. ಸಕ್ಕತ್ತಾಗಿದೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.